ಸ್ನೇಹಿತರೆ, ಹಿಂದೂ ಸಂಪ್ರದಾಯದಲ್ಲಿ ಗೋಮಾತೆಗೆ ದೇವರ ಸ್ಥಾನವನ್ನು ನೀಡಿ ಪೂಜೆ ಮಾಡಲಾಗುತ್ತದೆ. ಪ್ರತಿವರ್ಷ ದೀಪಾವಳಿಯಂದು ಗೋಮಾತೆಗೆ ಒಂದು ದಿನವನ್ನು ಮೀಸಲಿಟ್ಟು ಪೂಜೆ ಮಾಡಿ ಆಶೀರ್ವಾದವನ್ನು ಪಡೆಯುತ್ತೇವೆ. ಮನೆಗೆ ಬಂದ ಗೋಮಾತೆಗೆ ಪೂಜಿಸಬೇಕು. ಹೀಗೆ ಗೋಮಾತೆಯನ್ನು ಪೂಜಿಸಿದರೆ ಏನೆಲ್ಲ ಪ್ರಯೋಜನವಿದೆ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮನೆಯ ಮುಂದೆ ಹಸು ತಾನಾಗಿಯೇ ಬಂದು ನಿಂತರೆ ಬಹಳ ಒಳ್ಳೆಯದು. ಶುಭ ಸೂಚನೆ. ಕಾಡುತ್ತಿರುವ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತದೆ. ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಹಿಂದೂ ಸಂಪ್ರದಾಯದ ಪ್ರಕಾರ ವಿವಿಧ ಸಮೂಹದ ಜನರು ವಿವಿಧ ರೀತಿಯಲ್ಲಿ ಗೋಪೂಜೆ ಮಾಡುತ್ತಾರೆ. ಗೋಮಾತೆಯನ್ನು ಕಾಮಧೇನು ಎಂತಲೂ ಕರೆಯುತ್ತಾರೆ. ಗೋಮಾತೆಯನ್ನು ಪೂಜೆ ಮಾಡಿದರೆ ಸಕಲ ದೇವರಿಗೆ ಪೂಜೆ ಮಾಡಿದಂತೆ, ಏಕೆಂದರೆ ಗೋವಿನ ದೇಹದಲ್ಲಿ ಕೋಟ್ಯಾನುಕೋಟಿ ದೇವತೆಗಳು ನೆಲೆಸಿದ್ದಾರೆ. ಮೂಕ ಪ್ರಾಣಿಯಾದ ಶ್ವಾನವಾಗಲಿ ಗೋವಾಗಲಿ ದೇವರ ಪ್ರತಿರೂಪ. ಅದಕ್ಕೆ ಆಹಾರವನ್ನು ತಿನ್ನಿಸಬೇಕು. ಗೋವಿನಲ್ಲಿ ಇರುವ ದೇವರು ನಮಗೆ ಎಲ್ಲೂ ಸಿಗುವುದಿಲ್ಲ. ಯಾವುದೇ ದೇವರಿಗೆ ನೈವೇದ್ಯ ಇಟ್ಟರೆ ಅದನ್ನು ನಾವು ತಿನ್ನುವುದಿಲ್ಲ. ಗೋವಿಗೆ ನೈವೇದ್ಯವನ್ನು ಇಟ್ಟರೆ ಅದು ದೇವರ ರೂಪದಲ್ಲಿ ತಿನ್ನುತ್ತದೆ. ಮೂಕ ಪ್ರಾಣಿಗಳಾದ ಶ್ವಾನ, ಹಸು ಮನೆ ಬಾಗಿಲಿಗೆ ಬಂದರೆ ಅದೃಷ್ಟದ ಬಾಗಿಲು ತೆಗೆದಂತೆ ಎನ್ನುತ್ತಾರೆ. ಮೂಕ ಪ್ರಾಣಿಗಳಾದ ಶ್ವಾನ, ಹಸು ನೈವೇದ್ಯ ತಿಂದರೆ ದೇವರು ಪ್ರಸಾದವನ್ನು ಸ್ವೀಕರಿಸಿದಂತಾಗುತ್ತದೆ. ಕೆಲವು ಹಳ್ಳಿಗಳಲ್ಲಿ ಗೋಪೂಜೆಯನ್ನು ವಿವಿಧ ರೀತಿಯಲ್ಲಿ ಭಕ್ತಿಯಿಂದ ಮಾಡುತ್ತಾರೆ. ನೋಡಲು ಕಣ್ಣಿಗೆ ಹಬ್ಬದಂತಿರುತ್ತದೆ. ಗೋವಿನ ಕೊಂಬಿನಲ್ಲಿ ಶಿವ ಪಾರ್ವತಿಯರು ನೆಲೆಸಿರುತ್ತಾರೆ. ಗೋವಿನ ಕಣ್ಣಿನ ಭಾಗದಲ್ಲಿ ಸೂರ್ಯಚಂದ್ರರು ನೆಲೆಸಿರುತ್ತಾರೆ. ಹೀಗೆ ಗೋವಿನ ಪ್ರತಿ ಭಾಗದಲ್ಲಿ ಒಂದೊಂದು ದೇವರು ನೆಲೆಸಿರುತ್ತಾರೆ. ಹೀಗಾಗಿ ಮನೆ ಬಾಗಿಲಿಗೆ ಬಂದ ಗೋವಿಗೆ ಪ್ರೀತಿಯಿಂದ ಆಹಾರವನ್ನು ತಿನ್ನಿಸಿ ಪೂಜೆ ಮಾಡಿದರೆ ಬಹಳ ಒಳ್ಳೆಯದಾಗುತ್ತದೆ. ಗೋವಿಗೆ ಕೈಮುಗಿದರೆ ಮುಕ್ಕೋಟಿ ದೇವರಿಗೆ ಕೈಮುಗಿದಂತೆ ಎಂದು ಹೇಳುತ್ತಾರೆ. ಮನೆ ಬಾಗಿಲಿಗೆ ಗೋವು ಬಂದರೆ ಗೋವಿಗೆ ಆಹಾರ ಕೊಡುವುದಲ್ಲದೆ ಬಕೆಟ್ ನೀರನ್ನು ಇಡಬೇಕು. ಆ ಗೋವು ಸಂತೃಪ್ತಿಯಿಂದ ಹೋದರೆ ಮನೆಗೆ ಬಹಳ ಒಳ್ಳೆಯದಾಗುತ್ತದೆ. ಗೋಮೂತ್ರ ಬಹಳ ಒಳ್ಳೆಯದು. ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡುವುದರಿಂದ ಮನೆ ಶುದ್ಧಗೊಳ್ಳುತ್ತದೆ. ಪೂಜೆ ಪುನಸ್ಕಾರಕ್ಕೆ ಗೋಮೂತ್ರ ಅವಶ್ಯಕವಾಗಿ ಬೇಕಾಗುತ್ತದೆ. ಗ್ರಹಣ ಹಿಡಿದ ಸಮಯದಲ್ಲಿ ಗೋಮೂತ್ರವನ್ನು ಮನೆಗೆ ಪ್ರೋಕ್ಷಣೆ ಮಾಡಬೇಕಾಗುತ್ತದೆ. ದೇವಸ್ಥಾನದಲ್ಲಿ ಕೊಡುವ ತೀರ್ಥದಲ್ಲಿ ಸಹ ಗೋಮೂತ್ರ ಇರುತ್ತದೆ. ಗೋಮೂತ್ರವನ್ನು ಆಯುರ್ವೇದ ಔಷಧಿಗಳಲ್ಲಿ ಬಳಸುತ್ತಾರೆ. ಹಸುವಿನ ಹಾಲು ಬಹಳ ಮುಖ್ಯ. ಚಿಕ್ಕ ಮಕ್ಕಳಿಗೆ ಹಸುವಿನ ಹಾಲನ್ನು ಕೊಡುತ್ತಾರೆ. ದೇವರ ಅಭಿಷೇಕಕ್ಕೂ ಹಸುವಿನ ಹಾಲನ್ನು ಬಳಸುತ್ತಾರೆ. ಮನೆಗೆ ಬಂದ ಗೋಮಾತೆಗೆ ಆಹಾರ ಕೊಟ್ಟು ತಮ್ಮದೇ ಆದ ರೀತಿಯಲ್ಲಿ ಪೂಜೆ ಮಾಡಿದರೆ ಲಕ್ಷ್ಮೀದೇವಿಯ ಅನುಗ್ರಹ ಖಂಡಿತ ಸಿಗುತ್ತದೆ. ಈ ಮಾಹಿತಿಯನ್ನು ತಪ್ಪದೆ ಎಲ್ಲರಿಗೂ ತಿಳಿಸಿ. ಮನೆಗೆ ಗೋವು ಬಂದರೆ ಹಾಗೆ ಕಳುಹಿಸದೆ ಆಹಾರ ಕೊಟ್ಟು ಕಳುಹಿಸಿ.